ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ಮೇಲೆ ಅದರ ನಡುವಿನ ಸೀಟು ಹಂಚಿಕೆ ಫೈನಲ್ ಆಗೋದು ಯಾವಾಗ ಎನ್ನುವ ಪ್ರಶ್ನೆ ಇತ್ತು. ಹಾಗಿದ್ರೆ ಈಗ ಫೈನಲ್ ಆಗಿದೆಯಾ? ಎಷ್ಟು ಕ್ಷೇತ್ರ ಹಾಗಿದ್ರೆ ಜೆಡಿಎಸ್ಗೆ 3 ಕ್ಷೇತ್ರವನ್ನ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ಒಪ್ಪಿಗೆ ಕೊಟ್ಟಿದ್ಯಾ ಅಂತದೊಂದು ಸುದ್ದಿ ಬರ್ತಾ ಇದೆ. ಯಾವ ಕ್ಷೇತ್ರಗಳು ಹಾಗಿದ್ರೆ? ಹಾಸನ, ಮಂಡ್ಯ ಮತ್ತು ಕೋಲಾರ, ಈ 3 ಕ್ಷೇತ್ರಗಳು ಜೆಡಿಎಸ್ನ ಪಾಲಾಗಿದೆಯಾ? ಎಚ್ಡಿಕೆ ದೆಹಲಿಯಲ್ಲಿದ್ದಾರೆ, ಅಮಿತ್ ಶಾ ಜೊತೆ ಚರ್ಚೆ ನಡೆಸಿದ್ದಾರೆ. ಹಾಗಿದ್ರೆ ಅಮಿತ್ ಶಾ ಎಚ್ಡಿಕೆ ಮಧ್ಯೆ ಸೀಟು ಹಂಚಿಕೆ ಫೈನಲ್ ಆಯ್ತಾ? ಕುಮಾರಸ್ವಾಮಿ ಕೊಟ್ಟಂತಹ ಡಿಮ್ಯಾಂಡ್ಗೆ ಅಮಿತ್ ಶಾ ಒಪ್ಪಿಗೆ ಕೊಟ್ರ? ಜೆಡಿಎಸ್ಗೆ 3 ಕ್ಷೇತ್ರವನ್ನ ಬಿಟ್ಟು ಕೊಡೋದಕ್ಕೆ ಅಮಿತ್ ಶಾ ಹಾಗಿದ್ರೆ ಗ್ರೀನ್ ಸಿಗ್ನಲ್ ನೀಡಿದ್ರ? ಸದ್ಯಕ್ಕೆ ರಾಜ್ಯ ಜೆಡಿಎಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹಾಸನ, ಮಂಡ್ಯ, ಕೋಲಾರ ಜೆಡಿಎಸ್ ಪಾಲು. ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಬಗ್ಗೆ ಸದ್ಯಕ್ಕೆ ತೀರ್ಮಾನ ಆಗಿಲ್ಲ. ಅಭ್ಯರ್ಥಿ ಆಯ್ಕೆ ವೇಳೆ ಇನ್ನೆರಡು ಕ್ಷೇತ್ರ ಹಂಚಿಕೆ ಬಗ್ಗೆ ನಿರ್ಧಾರ ಆಗತ್ತೆ. ದೆಹಲಿಯಲ್ಲಿ ಅಮಿತ್ ಶಾ ಎಚ್ಡಿಕೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. ಆ ಮೀಟಿಂಗ್ ನಲ್ಲಿ ಹಾಗಿದ್ರೆ ಸೀಟ್ ಹಂಚಿಕೆ ಫೈನಲ್ ಆಗಿದೆಯಾ? ಹಾಸನ, ಮಂಡ್ಯ, ಕೋಲಾರ ಜೆಡಿಎಸ್ನ ಪಾಲಾಗಿದೆ ಅಂತಿದೆ ಜೆಡಿಎಸ್ ಮೂಲಗಳು. ರಾಜ್ಯ ಜೆಡಿಎಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಮಂಡ್ಯ ಕ್ಷೇತ್ರದಿಂದ ನಾನೇ ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ತೀನಿ, ನಾನು ಸ್ಪರ್ಧಿಸ್ತೀನಿ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ ಒಂದು ಕಡೆ ಸುಮಲತಾ ಪಟ್ಟು ಹಿಡಿದ ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ್ರು ಕುಮಾರಸ್ವಾಮಿ. ಅಮಿತ್ ಶಾ ಜೊತೆ ಚರ್ಚೆ ನಡೆಸಿದ್ದಾರೆ. ಹಾಗಿದ್ರೆ ಆ ಮೀಟಿಂಗ್ ನಲ್ಲಿ ಸೀಟ್ ಹಂಚಿಕೆ ಫೈನಲ್ ಆಗಿದೆಯಾ? 5 ಕ್ಷೇತ್ರ ಕೇಳ್ತಾ ಇತ್ತು ಜೆಡಿಎಸ್, 3 ಕ್ಷೇತ್ರ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿತ್ತು. ಸದ್ಯಕ್ಕೆ ಹಾಸನ, ಮಂಡ್ಯ ಮತ್ತು ಕೋಲಾರ ಜೆಡಿಎಸ್ ಪಾಲಾಗಿದೆ ಎನ್ನುವುದು ಜೆಡಿಎಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನುಳಿದ 2 ಕ್ಷೇತ್ರಕ್ಕೆ ಡಿಮ್ಯಾಂಡ್ ಇದೆ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು. ಆ ಬಗ್ಗೆ ಸದ್ಯಕ್ಕೆ ತೀರ್ಮಾನ ಆಗಿಲ್ಲ. ಅಭ್ಯರ್ಥಿ ಆಯ್ಕೆ ವೇಳೆ 2 ಕ್ಷೇತ್ರ ಹಂಚಿಕೆಯ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ಜೆಡಿಎಸ್ ಮೂಲಗಳು ತಿಳಿಸ್ತಾ ಇವೆ. ಮಂಡ್ಯ ಕ್ಷೇತ್ರದ ವಿಚಾರವೇ ಭಾರಿ ಕುತೂಹಲ ಮೂಡಿಸ್ತಾ ಇತ್ತು. ಹಾಗಿದ್ರೆ ಜೆಡಿಎಸ್ನ ಬೇಡಿಕೆಯಂತೆ ಮಂಡ್ಯ ಜೆಡಿಎಸ್ ಪಾಲಾಗ್ತಾ ಇದೆಯಾ? ಸೀಟ್ ಹಂಚಿಕೆ ಫೈನಲ್ ಆಯ್ತಾ? ಹಾಗಿದ್ರೆ ಹಾಸನ, ಕೋಲಾರ ಜೊತೆಗೆ ಮಂಡ್ಯ ಜೆಡಿಎಸ್ನ ಪಾಲಾಗಿದೆಯಾ? ಸುಮಾರು 20ಕ್ಕೂ ಹೆಚ್ಚು ನಿಮಿಷಗಳ ಕಾಲ ಅಮಿತ್ ಶಾ ಕುಮಾರಸ್ವಾಮಿ ಚರ್ಚೆ ನಡೆಸಿದರು. ಈ ಮಹಾಮೈತ್ರಿಯಾದ ಮೇಲೆ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳು ಕೇಳಿ ಬರ್ತಾ ಇತ್ತು. ಎಷ್ಟು ಕ್ಷೇತ್ರ ಕೊಡ್ತಾರೆ, ಯಾವ ಕ್ಷೇತ್ರ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲದ ಗೂಡಾಗಿತ್ತು. ಹಾಗಿದ್ರೆ ಈ ಕುತೂಹಲಕ್ಕೆ ಉತ್ತರ ಸಿಗ್ತಾ ಇದೆಯಾ? ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಜೆಡಿಎಸ್ಗೆ ಈ ಮೈತ್ರಿಯಿಂದಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಟಿಕೆಟ್ ಸಿಗತ್ತೆ ಅನ್ನುವಂಥದ್ದು, ಸೀಟ್ ಹಂಚಿಕೆ ವಿಚಾರ ಫೈನಲ್ ಆಗೋದು ಯಾವಾಗ ಅನ್ನುವಂಥ ಕುತೂಹಲ ಇತ್ತು. ಹಾಗಿದ್ರೆ ಈಗ ಫೈನಲ್ ಆಯ್ತಾ? ಮಂಡ್ಯ ಕೂಡ ಜೆಡಿಎಸ್ನ ಪಾಲಾಗಿದೆಯಾ? ಏನ್ ಮಾಹಿತಿ ಸಿಗ್ತಾ ಇದೆ? ಪ್ರತಿಮಾ, ಒಂದು ಹಂತಕ್ಕೆ ಫೈನಲ್ ಆದಂಗೆ ಕಾಣಿಸ್ತಾ ಇದೆ. ಆದ್ರೆ 2 ಕ್ಷೇತ್ರಗಳಿಗೆ ಮಾತ್ರ ಅದು ಸಂದರ್ಭಾನುಸಾರವಾಗಿ ತೀರ್ಮಾನ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಜೆಡಿಎಸ್ ಕಡೆಯಿಂದ ಏನು ಒತ್ತಾಯ ಇತ್ತು, ಹಾಸನ, ಮಂಡ್ಯ, ಕೋಲಾರ, ಅದಕ್ಕೆ ಗ್ರೀನ್ ಸಿಗ್ನಲ್ ಬಹುತೇಕ ಸಿಕ್ಕಿದೆ ಅನ್ನುವಂಥದ್ದು. ಮತ್ತೆ ಜೆಡಿಎಸ್ ನ ಉನ್ನತ ಮೂಲಗಳು ಹೇಳುವ ಪ್ರಕಾರ ಪಕ್ಕ ಅಂತಾನೆ ಹೇಳ್ತಾ ಇದ್ದಾವೆ. ಆದ್ರೆ ಉಳಿದಂತೆ 2 ಕ್ಷೇತ್ರಗಳಿಗೆ ಮಾತ್ರ, ಅದು ತುಮಕೂರು ಮತ್ತೆ ಬೆಂಗಳೂರು ಗ್ರಾಮಾಂತರ, ಇದು ಆ ಕ್ಷಣಕ್ಕೆ ಏನು ಪೊಲಿಟಿಕಲ್ ಡೈನಾಮಿಕ್ಸ್ ಆಗುತ್ತೆ, ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ, ಆ ಸಂದರ್ಭದಲ್ಲಿ ಕೂತು ತೀರ್ಮಾನ ಮಾಡೋಣ ಅನ್ನುವಂತ ತೀರ್ಮಾನಕ್ಕೆ ಇಬ್ಬರೂ ನಾಯಕರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಬಹುತೇಕ ಅಂದ್ರೆ ನಿಮ್ಗೆ ಕೋಲಾರಕ್ಕಿಂತ ಚಿಕ್ಕಬಳ್ಳಾಪುರ ಕೇಳ್ತಾರೆ ಅನ್ನುವಂಥದ್ದು ಜಾಸ್ತಿ ಇತ್ತು. ಆದ್ರೆ ಅಂತಿಮವಾಗಿ ಜೆಡಿಎಸ್ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯನ್ನ ಆಯ್ಕೆ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಕೂಡ ಆಗಿರುವಂತದ್ದು. ಇನ್ನು ಮಂಡ್ಯ ಕ್ಷೇತ್ರಕ್ಕೆ ಒಂದು ಗೊಂದಲ ಇತ್ತು. ಅಂದ್ರೆ ಸುಮಲತಾ ಅವರು ತಮಗೆ ಬೇಕು ಅನ್ನುವಂತಹ ಆಗ್ರಹವನ್ನ ಇಟ್ಟಿದ್ರು. ನಾನೇ ಪ್ರಥಮ ಬಿಜೆಪಿ MP ಆಗಬೇಕು ಮಂಡ್ಯ ಇಂದ ಅನ್ನುವಂತಹ ಆಗ್ರಹವನ್ನ ಮಾಧ್ಯಮಗಳ ಮುಂದೆ ಕೂಡ ಮಾಡಿದ್ರು. ಇಲ್ಲಿ ಹಿರಿಯ
ಹಿರಿಯ ನಾಯಕರನ್ನು ಕೂಡ ಭೇಟಿಯಾಗಿದ್ರು. ಮೋದಿ ಅವರು, ಅಮಿತ್ ಶಾ, ಸಂತೋಷ್ ಜಿ, ಹೀಗೆ ನಡ್ಡಾ, ಈಗ ಎಲ್ಲ ಹಿರಿಯ ನಾಯಕರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನ ಹೇಳಿದ್ರು. ಆದ್ರೆ ಅಂತಿಮ ಹಂತದಲ್ಲಿ ಅದು JDS ಪಾಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರತಿಮಾ, ಮಂಡ್ಯ ವಿಚಾರ ಬಹಳ ಕುತೂಹಲದ ಗೂಡಾಗಿತ್ತು ಮಂಜು. ಯಾಕಂದ್ರೆ ಮಂಡ್ಯದಲ್ಲಿ ಸುಮಲತಾ ಅವರು ಹಾಲಿ ಸಂಸದೆ, ಜೊತೆಗೆ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಬಾರಿ ಬಿಜೆಪಿಯಿಂದ ತನಗೆ ಟಿಕೆಟ್ ಸಿಗುತ್ತೆ ಎನ್ನುವಂತಹ ಆಶಯದಲ್ಲಿದ್ದಾರೆ. ಜೊತೆಗೆ ಸ್ಪಷ್ಟವಾಗಿ ಅವರು ಹೇಳಿರೋದು, ನಾನು ಕಣಕ್ಕಿಳಿತೀನಿ, ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲೇ ಅವರು ಮಾತನಾಡ್ತಾ ಇದ್ದದ್ದು. ಹಾಗಾಗಿ ಅವರ ಪಟ್ಟು ಸಡಿಲಿಕೆ ಆಗದ ಹೊರತು ಈಗ ಸೀಟ್ ಹಂಚಿಕೆ ಫೈನಲ್ ಆಗಿದೆ ಅಂತ ನೋಡ್ತಾ ಹೋದ್ರೆ ಯಾವ ರೀತಿಯ ಲೆಕ್ಕಾಚಾರ ಆಗಿರಬಹುದು ಅಂತ? ಪ್ರಮುಖವಾಗಿ ಪಕ್ಷ ಟಿಕೆಟ್ ಕೊಡುವಾಗ ಸಾಕಷ್ಟು ಮಾನದಂಡಗಳನ್ನ ಇಟ್ಕೊಂಡು ನೋಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಸರ್ವೆಗಳನ್ನ ಮಾಡಿಸಿದ್ದಾರೆ. ಅದರ ಜೊತೆಗೆ JDS ಕ್ಲೈಮ್ ಇದೆಯಲ್ಲ, ಅದು ಒಳ್ಳೆ ಕ್ಲೈಮ್ ಅನ್ನುವಂಥದ್ದು ಬಿಜೆಪಿ ನಾಯಕರ ತೀರ್ಮಾನ ಮಾಡಿರುವಂಥದ್ದು. ಈವನ್ ರಾಜ್ಯ ಘಟಕದ ಕಡೆಯಿಂದಲೂ ಕೂಡ ಹೆಚ್ಚು ಒಲವು ಮಂಡ್ಯವನ್ನ JDSಗೆ ಬಿಟ್ಟು ಕೊಡಬೇಕು ಅನ್ನುವಂಥದ್ದು ರಾಜ್ಯ ಘಟಕದ ಕಡೆಯಿಂದಲೂ ಕೂಡ ವ್ಯಕ್ತ ಆಗಿರುವಂಥದ್ದು. ಮತ್ತೆ ಸರ್ವೆಗಳಲ್ಲೂ ಕೂಡ ಹಾಗೆ ಇದೆ. ಮತ್ತೆ ನೀವು ಮಾನದಂಡಗಳನ್ನು ಗಮನಿಸಿದಾಗ ಅಲ್ಲಿ JDSನ ಒಂದು ಸಂಘಟನೆ ಇದೆ, ಮಾಜಿ ಶಾಸಕರುಗಳಿದ್ದಾರೆ, ಸಚಿವರುಗಳಿದ್ದಾರೆ, ಮತ್ತೆ ಅಲ್ಲಿ ಏನು ZP ಇರ್ಬೋದು, TP ಇರ್ಬೋದು, ಮತ್ತೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿರ್ಬೋದು, ಎಲ್ಲರೂ ಕೂಡ ಈ ರೀತಿ ಸಂಘಟನೆ ಇದೆ. ಹಾಗಾಗಿ ಕೊಡಲೇಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಈ ಎಲ್ಲಾ ಮಾನದಂಡಗಳನ್ನ. ಇದು ಪ್ರಮುಖವಾಗಿ ಮಂಡ್ಯ ಸರ್ವೆಯಲ್ಲಿ ಈ ವಿಚಾರವೇ ಜಾಸ್ತಿ ಮುಖ್ಯವಾಗಿ ಚರ್ಚೆ ಆಗಿರುವಂತದ್ದು ಕೂಡ. ಅಂದ್ರೆ ಸುಮಲತಾ ಅವರಿಗೆ ಕೊಡಬೇಕಾ, ಹೇಗೆ, ಅಥವಾ ಅಂದ್ರೆ ಸುಮಲತಾ ಅವರಿಗೆ ಕೊಟ್ಟು ಬಿಜೆಪಿ ಕೇಡರನ್ನ ಅಲ್ಲಿ ಉಳಿಸ್ಕೋಬೇಕಾ ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಈ ಹಿಂದೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ನೋಡಿದ್ರು ಕೂಡ ಮಂಡ್ಯದಲ್ಲಿ ಬಿಜೆಪಿಗೆ 1-1.5 ಲಕ್ಷ ಆಸುಪಾಸು ಓಟುಗಳು ಕೂಡ ಬಂದಿದೆ. ಅಂದ್ರೆ ಅಲ್ಲಿ ತನ್ನ ಮತ ಬ್ಯಾಂಕ್ ಇದೆ ಅನ್ನುವಂಥದ್ದನ್ನ ಸಾಬೀತು ಮಾಡಿತ್ತು. ಸೊ ಆದ್ರೆ ಈ ಸಂದರ್ಭದಲ್ಲಿ ಮೈತ್ರಿಯ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಅಥವಾ ಹೆಚ್ಚು ಪ್ರಮಾಣದಲ್ಲಿ JDS ಗೆ ಬ್ಯಾಟಿಂಗ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಮತ್ತೆ ಪ್ರಮುಖವಾಗಿ ರಾಜ್ಯ ಘಟಕವೂ ಕೂಡ ಅದನ್ನ ನಮಗೆ ಬೇಕು, ನಮ್ಮ ಬಿಜೆಪಿಗೆ ಬೇಕು ಅನ್ನುವಂತಹ ಮೊಂಡಾಟವನ್ನು ಕೂಡ ರಾಜ್ಯ ಘಟಕ ಮಾಡಿಲ್ಲ. ಒಲವು JDS ಪರವಾಗಿಯೇ ತೋರಿಸಿದ್ರು. ಇದರ ಕುರಿತಾಗಿ ಸಾಕಷ್ಟು ಚರ್ಚೆ ಇವತ್ತು ಕೂಡ ಆಗಿತ್ತು. ಕಳೆದ ಬಾರಿ ಏನು ವಿಜಯೇಂದ್ರ ಅವರು ಬಂದಂತ ಸಂದರ್ಭದಲ್ಲಿ ಭೇಟಿ ಆಗಿದ್ರು, ಆ ಸಂದರ್ಭದಲ್ಲಿ ಕೂಡ ಚರ್ಚೆ ಆಗಿತ್ತು. ಆದ್ರೆ ಬಿಜೆಪಿ ನಾಯಕರ ಒಂದು ಕಡೆಯ ಮಾಹಿತಿಯನ್ನು ಇಟ್ಕೊಂಡು ಅಮಿತ್ ಶಾ ತೀರ್ಮಾನ ಮಾಡಲಿಲ್ಲ. ಹಾಗಾಗಿ ಇವರನ್ನು ಕೂಡ ನಿನ್ನೆ ತುರ್ತು ಬುಲಾವನ್ನ ಕೊಟ್ಟು ಇವತ್ತು ಕರೆಸಿಕೊಂಡು ಪೂರ್ತಿಯಾಗಿ ಚರ್ಚೆ ಮಾಡಿದ್ದಾರೆ. ಈ ರೀತಿ ಅಭಿಪ್ರಾಯ ವ್ಯಕ್ತ ಆಗಿದೆ, ಇದು ಹೇಗೆ ಅನ್ನುವಂತ ಚರ್ಚೆ ಆದ್ಮೇಲೆ ಅಂತಿಮವಾಗಿ ಓಕೆ JDS ಕಡೆಯಿಂದನೇ ಆಗ್ಲಿ ಅನ್ನುವಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.